ಕೊಡುವುದರ ಜೊತೆಗೆ ತಮ್ಮ ದಾನ ಧರ್ಮಗಳಿಂದ ಆ ಧಾರ್ಮಿಕ ಕ್ಷೇತ್ರಗಳನ್ನು ಪುನರುಜ್ಜೀವನಗೊಳಿಸುವಂಥ ಒಂದು ದೊಡ್ಡ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅವರ ಅಗಲಿಕೆಯಿಂದ ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕಲ್ಲ, ಇಡೀ ರಾಜ್ಯದ ಜನತೆಗೆ ಒಬ್ಬ ಆದರ್ಶ ವ್ಯಕ್ತಿಯನ್ನು ನಾವೆಲ್ಲ ಕಳ್ಕೊಂಡು ಇವತ್ತು ದುಃಖ ತಪ್ತರಾಗಿದ್ದೇವೆ. ಬಹುಶಃ ಅವರು ಮಾಡಿದಂಥ ಸತ್ಕಾರ್ಯಗಳ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಅವರ ಮನಸ್ಸಿನ ಸಂಕಲ್ಪಗಳು ಏನೇನಿತ್ತು ಇವೆಲ್ಲ ಸಾಕಾರಗೊಳ್ಳುವಂಥ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಈ ನಾಡಿನ ಎಲ್ಲ ವರ್ಗದ ಜನಸಮಾಜದ ಜನರಾಗಲಿ ಅದಕ್ಕೆ ಸ್ಪಂದಿಸಿ ಕಾರ್ಯೋನ್ಮುಖರಾದ ನಿಜವಾಗಲೂ ಅವರ ಅಗಲಿರುವಂಥ ಆತ್ಮಕ್ಕೆ ನಿಜವಾಗಲೂ ಒಂದು ಆತ್ಮ ಸಂತೃಪ್ತಿ ಉಂಟಾಗಲಿ ಎನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಬಹುಶಃ ಅವರ ಅಂತ್ಯೇಷ್ಟಿ ವಿಧಿವಿಧಾನದಲ್ಲಿ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರವಾದಂಥ ಭಕ್ತ ಸಮುದಾಯ ಇಲ್ಲಿ ಪಾಲ್ಗೊಂಡಿರುವಂಥದ್ದು ಬಹುಶಃ ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಬಹುಶಃ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ತೋಟಗಾರಿಕೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ ಅವರು ಇವತ್ತು ಅವರೆಲ್ಲ ಸಹೋದರರು ಏನು ತಂದೆಯವರ ಆದರ್ಶ ಒಂದು ದಾರಿಯಲ್ಲಿ ಮುನ್ನಡೆದು ಈ ಸಮಾಜಕ್ಕೆ ನಾಡಿಗೆ ಇನ್ನಷ್ಟು ಮತ್ತಷ್ಟು ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಡುವಂತಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತು ಅಗಲಿದಂಥ ಪವಿತ್ರಾತ್ಮಕ ಶ್ರೀ ಜಗದ್ಗುರು ರೇಣುಕಾದೇವಿ ಪಂಚಾಚಾರ್ಯರು ಮತ್ತು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮತ್ತು ಅವರ ಮನೆದೇವರಾದಂಥ ಮಲ್ಲೇಶ್ವರ ಸ್ವಾಮಿ ಅವರ ಪವಿತ್ರ ಆತ್ಮಕ್ಕೆ ಶಿರಶಾಂತಿಯನ್ನು ಅನುಗ್ರಹಿಸಿ ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರೆಲ್ಲ ಹಿತೈಷಿಗಳಿಗೆ ಅನುಗ್ರಹ ಪರಮಾತ್ಮ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಟ್ಟಿದ್ದಾರೆ. ಶ್ರೀಯುತರ ಹೀಗೆ ಪಂಚಪೀಠದ ಜಗದ್ಗುರುಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯ ವ್ಯವಸ್ಥೆಗಳು ನಡೀತಾ ಇದೆ. ರಂಭಾಪುರಿ ಪೀಠದ ವೀರಸೋಮೇಶ್ವರ ಸ್ವಾಮೀಜಿ ಈಗ ತಾನೇ ಶಾಮನೂರು ಶಿವಶಂಕರಪ್ಪನವರನ್ನ ನೆನಪಿಸ್ಕೊಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ನಾನು. ಹಾಗೆ ಉಜ್ಜಯಿನಿ ಪೀಠದ ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಸ್ವಾಮೀಜಿ, ಶ್ರೀಶೈಲ ಮಠದ ಚೆನ್ನಸಿದ್ದರಾಮ ಪಾಂಡಿತ್ಯಾರಾಧ್ಯ ಸ್ವಾಮೀಜಿ, ಕಾಶಿ ಪೀಠದ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಸ್ವಾಮೀಜಿ, ಕೇದಾರ ಪೀಠದ ಭೀಮಾಶಂಕರಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಅಂದರೆ ಪಂಚಪೀಠಾಚಾರ್ಯರು ಅವ್ರ ಸಮ್ಮುಖದಲ್ಲೇ ಅಂತ್ಯಕ್ರಿಯೆ ವ್ಯವಸ್ಥೆ ನಡೀತಾ ಇದೆ. ಆಮೇಲೆ ಸಿರಿಗೆರೆ ಸ್ವಾಮೀಜಿ ಕೂಡ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ತರಳಬಾಳು ಜಗದ್ಗುರುಗಳು ತೀರಾ ಇತ್ತೀಚೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು. ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಜೊತೆಗೆ ಶಾಮನೂರು ಅವರ ಕುಟುಂಬದ ನಡುವೆ ಸ್ವಲ್ಪ ಗೊಂದಲಗಳಾಗಿತ್ತು. ಬಟ್ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಶ್ರೀಗಳು ಈ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಭಾಗಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಸಿರಿಗೆರೆ ಸ್ವಾಮೀಜಿ ಶ್ರೀಗಳು ಇದ್ದಾರೆ, ಪಂಚಪೀಠಾಚಾರ್ಯರು ಕೂಡ ಇದ್ದಾರೆ.
ಇವರುಗಳೆಲ್ಲರ ಸಮ್ಮುಖದಲ್ಲಿ ಇದೀಗ ಅಂತ್ಯಕ್ರಿಯೆ ನಡೀತಾ ಇದೆ. SS ಮಲ್ಲಿಕಾರ್ಜುನ್, SS ಬಕೇಶ್ ಹಾಗೆ SS ಗಣೇಶ್ ಅಂದರೆ 3 ಮಂದಿ ಗಂಡು ಮಕ್ಕಳು ಕೊನೆ ಹಂತದ ವಿಧಿವಿಧಾನಗಳನ್ನು ಪೂರೈಸ್ತಾರೆ.
ಕೊಡ್ರಿ ಅಲ್ಲಿ ಮುಂದೆ ಇರೋರಿಗೆ ಮುಂದೆ ಇರೋರು ಕೂತ್ಕೊಳ್ಳಿ. ವೀರಶೈವ ಲಿಂಗಾಯತ ವೀರಶೈವ ಪೀಠಾಚಾರ್ಯರು ಹಾಗೆ ಸಿರಿಗೆರೆ ಶ್ರೀಗಳು ಸೇರಿದ ಹಾಗೆ ಮಠ ಮಾನ್ಯಗಳ ಪೀಠಾಧಿಪತಿಗಳ ಸಮ್ಮುಖದಲ್ಲಿ ನಡೀತಾ ಇರುವಂಥ ಅಂತ್ಯಕ್ರಿಯೆ ನೋಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಅವರ 3 ಮಕ್ಕಳು ಮೊಮ್ಮಕ್ಕಳು ಮುಂದೆ ನಿಂತು ವಿಧಿವಿಧಾನಗಳನ್ನು ಪೂರೈಸ್ತಾ ಇದ್ದಾರೆ. ಆಮೇಲೆ ನಾವು ಮೊದಲೇ ಹೇಳಿದಾಗೆ ಇದೊಂದು ಕ್ರಿಯಾ ಸಮಾಧಿ ಆಗಿರುವಂಥ ಕಾರಣಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ಆಗ್ಲಿಂದ ನೋಡ್ತಾ ಇದ್ರಿ ವಿಭೂತಿ, ಬಿಲ್ವಪತ್ರೆ, ರುದ್ರಾಕ್ಷಿಗಳನ್ನು ಆ ಕ್ರಿಯಾ ಸಮಾಧಿಯಲ್ಲಿ ಅವರ ಪಾರ್ಥಿವ ಶರೀರದ ಮೇಲೆ ಅದನ್ನು ಪ್ರೋಕ್ಷಿಸುವ ಮುಖೇನವಾಗಿ ಬಹುತೇಕ ಸಮಾಧಿಯನ್ನು ಮುಚ್ಚುವಂಥದ್ದು ಕೂಡ ಇಂಥ ವಿಭೂತಿ, ರುದ್ರಾಕ್ಷಿ, ಬಿಲ್ವ ಈ ರೀತಿಯಾದಂಥ ವಸ್ತುಗಳ ಮುಖೇನವಾಗಿದೆ. ಅವರ ಪತ್ನಿಯ ಸಮಾಧಿ ಕೂಡ, ಅಂದರೆ ಪಾರ್ವತಿಯವರ ಸಮಾಧಿ ಕೂಡ ಅಲ್ಲೇ ಪಕ್ಕದಲ್ಲೇ ಇರುವಂಥದ್ದು. ಆಮೇಲೆ ಬಹಳ ಈ ಆಚಾರ ವಿಚಾರಗಳನ್ನು ನಂಬ್ತಾ ಇದ್ದಂಥವ್ರು, ಸಂಪ್ರದಾಯಗಳನ್ನು ಪಾಲಿಸ್ತಾ ಇದ್ದಂಥವರು ಶಾಮನೂರು ಶಿವಶಂಕರಪ್ಪನವರು. ಬಹಳ ದೊಡ್ಡ ದೈವ ಭಕ್ತ, ಅದರಲ್ಲೂ ಕೂಡ ಶಿವಭಕ್ತ. ನಿಮಗೆ ಕೆಲವರಿಗೆ ಅನುಭವಕ್ಕೆ ಬಂದಿರ್ಬೋದು. ಅವರ ಈ ಬಾಪೂಜಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ಹಾಗಿನ ಎಲ್ಲ ಆ ಸಂಸ್ಥೆಗಳಲ್ಲೂ ಕೂಡ ಶಿವ ದೇವಾಲಯಗಳನ್ನು ನೀವು ಗಮನಿಸ್ಬೋದು. ಅಂದರೆ ಆ ಮಟ್ಟದ ಶಿವಭಕ್ತ. ರಾಜ್ಯದ ಹಲವಾರು ಕಡೆ ಶಿವ ದೇಗುಲಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅವರು ವಿಶೇಷವಾಗಿ ದೇಣಿಗೆಯನ್ನು ನೀಡಿದ್ದಾರೆ. ಹೀಗೆ ರಾಜ್ಯ ಕಾಂಗ್ರೆಸ್ನ ಕಟ್ಟಾಳು, ಅಜಾತ ಶತ್ರು, ಸಮಾಜ ಅದರಲ್ಲೂ ಸಮುದಾಯದ ಏಳಿಗೆಗಾಗಿ ಟೊಂಕ ಕಟ್ಟಿ ನಿಂತಿದ್ದಂಥವರು. ದಾವಣಗೆರೆ ಅಂತ ಅಂದರೆ ಒಂದು ರೀತಿ ಇಡೀ ದಾವಣಗೆರೆಗೆ ಒಂದು ರೀತಿ ಅವರು ಬಹಳ ಕಳಶಪ್ರಾಯದಂಥವರು. ದೇಶದ ಅತಿ ಹಿರಿಯ ಶಾಸಕರುಗಳ ಪೈಕಿ ಒಬ್ಬರಾಗಿದ್ದಂಥವರು ಶಾಮನೂರು ಶಿವಶಂಕರಪ್ಪನವರು. ಇದೀಗ ಅವರ ಅಂತ್ಯಕ್ರಿಯೆಯ ಆ ಸಂದರ್ಭದಲ್ಲಿ ಬಹಳ ನಿರುಮ್ಮಳವಾಗಿ ಕೂತಂಥ ರೀತಿಯಾದಂಥ ಆ ಸನ್ನಿವೇಶ ನೀವು ನೋಡ್ಬೋದು.
ಹೀಗೆ ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು, ಗಂಡು ಮಕ್ಕಳೆಲ್ಲ ಹೋಗಿ ಆ ಕ್ರಿಯಾ ಸಮಾಧಿಯ ಒಳಗಿಳಿದು ಬಿಲ್ವ, ವಿಭೂತಿ ಹೀಗೆ ಅವುಗಳನ್ನು ಅವರ ಆ ಪಾರ್ಥಿವ ಶರೀರದ ಮುಂದೆ ಇರಿಸುತ್ತಾ ಶಿವೈಕ್ಯರಾಗ್ತಾ ಇರುವಂಥ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂಥ ಅವರ ಕುಟುಂಬಸ್ಥರನ್ನ ನಾವಿಲ್ಲಿ ನೋಡ್ಬೋದು. ನಾನಾಗಲೇ ಹೇಳಿದಾಗೆ ಬಹಳ ದೊಡ್ಡ ವ್ಯಾಪಾರಸ್ಥರು, ಅಗರ್ಭ ಶ್ರೀಮಂತರು, ಬಹಳ ದೊಡ್ಡ ರಾಜಕಾರಣಿ, ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲೂ ಕೂಡ ತಮ್ಮ ಹಾಗೆ ತಮ್ಮ ಮನೆತನ, ತಮ್ಮ ಕುಟುಂಬ ವರ್ಗದ ಹೆಸರಿಗೆ ಎಲ್ಲೂ ಕೂಡ ಚ್ಯುತಿ ಬರದೇ ಇರುವಂಥ ರೀತಿಯಾಗಿ ಎಲ್ಲ ಕಡೆನೂ ಕೂಡ ಒಂದು ಕಣ್ಣಿಟ್ಟಿದ್ದಂಥವ್ರು. ಹಾಗಾಗಿನೇ ಇವತ್ತು ಶ್ಯಾಮ್ನೂರ್ ಕುಟುಂಬ ಅಂತ ಅಂದರೆ ಬಹಳ ಗೌರವ ಸ್ಥಾನದಲ್ಲಿರುವಂಥ ಒಂದು ಕುಟುಂಬ. ಅದಕ್ಕೆ ಅತಿ ಪ್ರಮುಖ ಕಾರಣ ಅಂತಂದರೆ ಶ್ಯಾಮ್ನೂರ್ ಶಿವಶಂಕರಪ್ಪನವರು ಆ ಕುಟುಂಬದ ಬಗ್ಗೆ ಇಟ್ಕೊಂಡಿದ್ದಂಥ ಕಾಳಜಿ, ಅವ್ರ ಕುಟುಂಬದ ಜೊತೆಗೆ ವ್ಯವಹರಿಸ್ತಾ ಇದ್ದಂಥ ರೀತಿ, ಅವರ ಆತ್ಮೀಯತೆ ಮಕ್ಕಳುಗಳ ಜೊತೆಗೆ, ಮೊಮ್ಮಕ್ಕಳುಗಳ ಜೊತೆಗೆ. ಹಾಗಾಗಿ ಯಾರೂ ಕೂಡ ಒಂದು ತಪ್ಪು ಹೆಜ್ಜೆ ಇಡೋದಕ್ಕೋ ಎಲ್ಲೋ ಶ್ಯಾಮ್ನೂರ್ ಕುಟುಂಬದ ವ್ಯಕ್ತಿಯಿಂದ ಈ ರೀತಿ ಆಗೋಯ್ತು ಮತ್ತೊಂದು ಇದು ಯಾವುದನ್ನು ಕೂಡ ನಾವು ಇಲ್ಲಿ ತನಕ ಕೇಳ್ಪಟ್ಟಿಲ್ಲ. ಆಮೇಲೆ ಗಂಡು ಮಕ್ಕಳ ಜೊತೆಗಂತೂ ವಿಶೇಷವಾಗಿ ಬಹಳ ಆತ್ಮೀಯತೆಯಿಂದ ಇದ್ರು. ತಪ್ಪು ಯಾವುದು ಸರಿ ಯಾವುದು ತಿಳಿ ಹೇಳ್ತಾ, ಅದು ಮೋಜು ಮಸ್ತಿನೇ ಇರ್ಬೋದು, ಮತ್ತೊಂದು ಇರ್ಬೋದು, ಅದೇನೇ ಇದ್ರೂ ಕೂಡ ಅವ್ರ ಜೊತೆಗೆ ಎಲ್ಲೂ ಕೂಡ ಆ ಗ್ಯಾಪ್ ಅನ್ನುವಂಥದ್ದು ಇರಲಿಲ್ಲ ತಂದೆ ಮಕ್ಕಳುಗಳ ನಡುವೆ. ನಾವು ಅದನ್ನು ಬಹಳ ಸಂದರ್ಭದಲ್ಲಿ ಅದನ್ನು ಬಹಳ ದೊಡ್ಡ ದೊಡ್ಡ ಹಿರಿಯ ರಾಜಕಾರಣಿಗಳು ಕೂಡ ಅವ್ರ ಜೊತೆಗೆ ಕುಟುಂಬದ ಜೊತೆಗೆ ಒಡನಾಟ ಇರುವಂಥವ್ರು ಕೂಡ ಹೇಳ್ತಾರೆ. ಬಹಳ ವಿಶೇಷವಾಗಿ ಒಂದು ರೀತಿ ಮಾದರಿ ರೀತಿಯಾಗಿ ಅವ್ರ ಕುಟುಂಬವನ್ನು ನಡೆಸ್ತಂತೆ. ಹಾಗಾಗಿನೇ ಅಂಥ ದೊಡ್ಡ ಕುಟುಂಬದಲ್ಲಿ ಇವತ್ತಿನ ತನಕ ಒಂದು ಭಿನ್ನಾಭಿಪ್ರಾಯ ಮತ್ತೊಂದು ಇದು ಯಾವುದನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಆಮೇಲೆ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟು ಹೋಗ್ತಾ ಇದ್ದಾರೆ ಈಗ ಶ್ಯಾಮ್ನೂರ್ ಶಿವಶಂಕರ್, ಅಥವಾ ಬಿಟ್ಟು ಹೋಗ್ತಾ ಇದ್ದಾರೆ ತಮ್ಮ ಕುಟುಂಬಕ್ಕೋಸ್ಕರ ಅಥವಾ ಮುಂದಿನ ಪೀಳಿಗೆಗೋಸ್ಕರ. ಈ ಟೈಮ್ನಲ್ಲಿ ಅವರ ಇಡೀ ಕುಟುಂಬಸ್ಥರು ಭಾಳ ದುಃಖತಪ್ತರಾಗಿ ಭಾವುಕರಾಗಿ ಆ ಹಿರಿಯ ಜೀವವನ್ನು ಕಳಿಸ್ಕೊಡ್ತಾ ಇರುವಂಥ ಸಂದರ್ಭ, ಈ ಶಿವೈಕ್ಯರಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇರುವಂಥ ಸಂದರ್ಭ. ಆಮೇಲೆ ಬಹಳ ಮಂದಿ ನೆನಪಿಸ್ಕೊಳ್ಳುವಂಥದ್ದು ಅದೇ ಶ್ಯಾಮ್ನೂರ್ ಶಿವಶಂಕರಪ್ಪನವರ ಒಂದು ವ್ಯಕ್ತಿತ್ವ ಹೇಗೊಂದು ಮಾದರಿ ವ್ಯಕ್ತಿತ್ವ, ಜೊತೆಗೆ ಅವರೊಬ್ಬ ಹೇಗೆ ಮಾದರಿ ರಾಜಕಾರಣಿ ಅನ್ನುವಂಥ ವಿಚಾರ. ನಾನು ಆಗ್ತಾರೆ ಹೇಳಿದಾಗೆ ತಮ್ಮ ಸಮುದಾಯದ ಪಂಗಡ ಉಪಪಂಗಡಗಳನ್ನೆಲ್ಲ ಬಳಸ್ಕೊಂಡು ರಾಜಕೀಯ ಮಾಡುವಂಥವ್ರನ್ನ ನಾವು ಬಹಳ ಸಂದರ್ಭದಲ್ಲಿ ನೋಡಿದ್ದೀವಿ, ಅದರಲ್ಲೂ ಈ ವೀರಶೈವ ಲಿಂಗಾಯತ ರಾಜಕಾರಣಿಗಳ ವಿಚಾರವಾಗಿ. ಆದರೆ ಶ್ಯಾಮ್ನೂರ್ ಶಿವಶಂಕರಪ್ಪನವರು ಇಡೀ ವೀರಶೈವ ಲಿಂಗಾಯತ ಒಂದು ಸಮುದಾಯ ಅಥವಾ ಒಂದು ಸಮಾಜ ಅಂಥೇಳಿ ಕೊನೆ ತನಕನೂ ಕೂಡ ಪ್ರತಿಪಾದಿಸ್ತಾರೆ. ಜೊತೆಗೆ ವಿಶೇಷವಾಗಿ ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಹೊಂದಿದ್ದಂಥ ಕಾಳಜಿ, ಅವ್ರು ತಂದಂಥ ಯೋಜನೆಗಳು, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಆ ಕೀರ್ತಿ ಕಳಚಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನೊಂದು ವಿದ್ಯಾಕಾಶಿ ಮಾಡೋಕ್ಕೆ ಅವರು ಟೊಂಕ ಕಟ್ಟಿ ನಿಂತಹ ರೀತಿ, ಅವರ ಶಿಕ್ಷಣ ಸಂಸ್ಥೆಗಳ ಜೊತೆಗೇನೆ ಇನ್ನಿತರ 10 ಶಿಕ್ಷಣ ಸಂಸ್ಥೆಗಳಿಗೆ ಅವರು ಕೂಡ ಪ್ರೋತ್ಸಾಹ ಕೊಟ್ಟಂತ ರೀತಿ, ಇದೆಲ್ಲ ಇವತ್ತು ದಾವಣಗೆರೆ ರಾಜ್ಯದ ಒಂದು ದೊಡ್ಡ ಆರ್ಥಿಕ ನಗರವನ್ನಾಗಿ ರೂಪಿಸುವಂತ ನಿಟ್ಟಿನಲ್ಲೂ ಕೂಡ, ಆಮೇಲೆ ಬಹಳ ಪ್ರಜ್ಞಾವಂತಿಕೆ ಆ ಜನರಲ್ಲಿ ಬೆಳೆಯೋದಕ್ಕೂ ಕೂಡ ಕಾರಣ ಆದಂಥವ್ರ ಪೈಕಿ ಶ್ಯಾಮ್ನೂರ್ ಶಿವಶಂಕರಪ್ಪನವರು ಬಹಳ ಅಗ್ರಮಾನ್ಯ. ಅದು ಶಿಕ್ಷಣ ಸಂಸ್ಥೆಗಳ ಮುಖೇನವಾಗಿರ್ಬೋದು, ಅವ್ರು ತಂದಂಥ ಯೋಜನೆಗಳು, ಅವನು ನಡೆದಂಥ ಅಲ್ಲಿ ನಡೀತಾ ಇರುವಂಥ ಬಿಸ್ನೆಸ್ಗಳು, ಇದಕ್ಕೆಲ್ಲದಕ್ಕೂ ಕೂಡ ಬೆನ್ನೆಲುಬಾಗಿ ನಿಂತಂಥವ್ರು ಶ್ಯಾಮ್ನೂರ್ ಶಿವಶಂಕರಪ್ಪ. ಭಾಳ ಮಂದಿ ಹೇಳ್ತಾ ಇದ್ರು, ಬೆಂಗಳೂರು ಹೊರಗಡೆ ಹೋದಂಥ ಸಂದರ್ಭದಲ್ಲೆಲ್ಲ ಯಾವರು ದಾವಣಗೆರೆ ಅಂತ ಅಂದರೆ ಓ ಹೌದಾ ಶ್ಯಾಮ್ನೂರ್ ಶಿವಶಂಕರಪ್ಪನವ್ರ ಊರು ಅನ್ನುವಷ್ಟರ ಮಟ್ಟಿಗೆ ಕೀರ್ತಿಯನ್ನು ಹುಟ್ಟಾಕ್ತಂಥವ್ರು
ಶಾಮನೂರು ಶಿವಶಂಕರ್ ಅವರು. 100 ಎಕರೆ ಅಡಿಕೆ, 1000 ಎಕರೆ ಕಬ್ಬು, ಸಕ್ಕರೆ ಕಾರ್ಖಾನೆ, ಕಾಫಿ ತೋಟ, ಅಕ್ಕಿ ಗಿರಣಿಗಳು, ಹತ್ತಿ ಬಿಸ್ನೆಸ್ಸು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ಗಳು, ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಹಾಗಿನ ಬೇರೆ ಬೇರೆ ಅಂತ ಕೋರ್ಸ್ಗಳು, ಬೆಂಗಳೂರಿನಲ್ಲಿ ಅವ್ರು ಹೊಂದಿರುವಂಥ ವ್ಯವಹಾರ, ಹೀಗೆ ಒಂದಾ ಎರಡ ಬಹಳ ಅಗರ್ಭ ಶ್ರೀಮಂತರು. ಎಲ್ಲವನ್ನ ಕೂಡ ಬಹುತೇಕ ಸ್ವಂತವಾಗಿ ಹುಟ್ಟಾಕಿದ್ದಾರೆ ಇಲ್ಲಿ. ಆದರೂ ಕೂಡ ಆ ದಿಮಾಕು ಅಥವಾ ಆ ಅಹಮ್ಮು ಅವರ ಆಪ್ತವರ್ಗ ಎಲ್ಲೂ ಕೂಡ ಅದನ್ನು ಗಮನಿಸಿಲ್ಲ. ಬಹಳ ನೇರ ನಿಷ್ಠುರವಾದಿಯಾಗಿದ್ದಂಥವರು ಶಾಮನೂರು ಶಿವಶಂಕರಪ್ಪ. ಕಾಂಗ್ರೆಸ್ ಜೊತೆಗೆ ಬಹಳ ಅಗಾಧವಾದಂಥ ಸಂಬಂಧ ಹಲವು ದಶಕಗಳ ಕಾಲದಿಂದಲೂ ಹೊಂದಿದ್ರೂ ಕೂಡ ಇತರ ಪಕ್ಷಗಳ ನಾಯಕರುಗಳ ಜೊತೆಗೂ ಕೂಡ ಬಹಳ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ರು. ಆ ಕಾರಣಕ್ಕಾಗಿಯೇ ಅವ್ರನ್ನ ರಾಜಕೀಯದಲ್ಲಿ ಅಜಾತ ಶತ್ರು ಅಂತ ಹೇಳಿ ಕೆಲವು ಅಜಾತ ಶತ್ರುಗಳ ಪೈಕಿ ಅವರನ್ನ ಹೆಸರಿಸಲಾಗಿದೆ. ಅಂತ ಶಾಮನೂರು ಶಿವಶಂಕರಪ್ಪನವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಶಿವೈಕ್ಯರಾಗ್ತಾ ಇರುವಂತಹ ಸಂದರ್ಭಕ್ಕೆ ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಶಿವೈಕ್ಯರಾದ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ವಿಧಿವಿಧಾನ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ. ಶ್ರೀಗಳ ಉಪಸ್ಥಿತಿಯಲ್ಲಿ, ಕುಟುಂಬಸ್ಥರ ಉಪಸ್ಥಿತಿಯಲ್ಲಿ ವಿಭೂತಿ ಬಳಕೆಯನ್ನ ಮಾಡಲಾಗಿದೆ. ದೈವೈಕ್ಯರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ವಿಧಿವಿಧಾನದ ದೃಶ್ಯಗಳಿವೆಲ್ಲವೂ ಕೂಡ ನಾವು ನಿನ್ನೆಯಿಂದ ಗಮನಿಸ್ತಾ ಇದ್ವಿ. ಅದೆಷ್ಟು ಜನ ಅಭಿಮಾನಿಗಳು ಇವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅಂತ. ಜೊತೆಗೆ ಮಾಧ್ಯಮದ ಜೊತೆ ಮಾತನಾಡಬೇಕಾದ್ರೂ ಅವರೊಂದಿನ ಒಡನಾಟವನ್ನ ಅವರ ಆಪ್ತವಲಯ ಹಂಚಿಕೊಂಡ್ರೆ ಅವ್ರು ಹೇಗಿದ್ರು, ಸಹಾಯ ಕೇಳಿ ಹೋದಾಗ ಯಾವ ರೀತಿಯಾಗಿ ಸಹಾಯ ಹಸ್ತ ಚಾಚ್ತಾ ಇದ್ರು ಅಂತ ಉಳಿದಂಥ ದಾವಣಗೆರೆಯ ಜನ ಹೇಳ್ತಾ ಇದ್ರು. ಇವತ್ತು ಜನ ಕಣ್ಣೀರಾಗೋದಕ್ಕೂ ಕೂಡ ಅದೇ ಕಾರಣ. ಪ್ರತಿಯೊಬ್ಬರನ್ನು ಕೂಡ ಇವ್ರು ನೋಡ್ತಾ ಇದ್ದಂಥ ರೀತಿ, ಅವರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಂಥ ರೀತಿ. ಅವಾಗಲೇ ನಾವು ಹೇಳ್ತಾ ಇದ್ವಿ, ರಾಜಕೀಯ ವ್ಯಕ್ತಿಗಳು ಅಂತ ಬಂದಾಗ ಅಲ್ಲಿ ಅಧಿಕಾರನೇ ಎಲ್ಲವೂ ಆಗಿರುತ್ತೆ, ಸರ್ವಸ್ವ ಆಗಿರುತ್ತೆ, ಅಧಿಕಾರದ ಹಪಾಹಪಿ ಇರುತ್ತೆ, ಅದಕ್ಕಾಗಿನೇ ಗುದ್ದಾಟಗಳು ನಡೀತಾ ಇರುತ್ತೆ. ಬಟ್ ಶಾಮನೂರವರ ವಿಚಾರದಲ್ಲಿ ಹಾಗಲ್ಲ. ಅವರ ಮೊದಲ ಆದ್ಯತೆಯೇ ಜನರ ಹಿತ ಅನ್ನೋದು ಅವರು ಇದುವರೆಗೂ ನಡೆದುಕೊಂಡು ಬಂದಿರುವಂತಹ ಹಾದಿ, ಅವರ ಕೆಲಸಗಳೇ ಹೇಳುತ್ತೆ. ನಟನಟಿಯರು ಕೂಡ ಇವರ ಅಂತಿಮ ದರ್ಶನವನ್ನ ಪಡೆದಂತ ನಂತರದಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ರು. ಯಾರೇ ಹೋಗ್ಲಿ ಅವ್ರ ಬಳಿ ನಗು ಮುಖದೊಂದಿಗೆ ವೆಲ್ಕಮ್ ಮಾಡ್ಕೊಳ್ತಾರೆ, ಮಾತನಾಡ್ತಾರೆ. ಯಾವುದೇ ಭೇದ ಭಾವ ಅವರ ಮನಸ್ಸಿನಲ್ಲಿಲ್ಲ. ಹಿತ ಮಾತು, ಬಟ್ ನಗುವಿನ